ಕನ್ನಡಿ ಮನೆ. ಇದು ಬೆಂಗಳೂರಿನ ಹೊರವಲಯದಲ್ಲಿರುವ ನಾಗೇಶ್ ಮತ್ತು ಅವನ ಗೆಳೆಯರಾದ ಆಕಾಶ್ ಹಾಗೂ ಪ್ರಿಯಾ ಎಂಬ ಮೂವರು ಯುವಕ ಯುವತಿಯರ ಕಥೆ. ಇವರು ತಮ್ಮ ಯೂಟ್ಯೂಬ್ ಚಾನೆಲ್ಗಾಗಿ ಭಯಾನಕ ಸ್ಥಳಗಳನ್ನು ಅನ್ವೇಷಿಸುವ ಹವ್ಯಾಸ ಹೊಂದಿದ್ದವರು. ಒಂದು ದಿನ ನಾಗೇಶ್ಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಇಮೇಲ್ ಬರುತ್ತದೆ. ಅದರಲ್ಲಿ ಬೆಂಗಳೂರಿಗೆ ಸಮೀಪವಿರುವ ಕನ್ನಡಿ ಮನೆ ಎಂಬ ಹಳೆಯ ಬೀಗ ಹಾಕಿದ ಬಂಗಲೆಯ ವಿಳಾಸ ಇತ್ತು. ಆ ಮನೆಯಲ್ಲಿ ಪ್ರತಿ ಕೋಣೆಯಲ್ಲೂ ಕನ್ನಡಿಗಳಿವೆ ಮತ್ತು ಅಲ್ಲಿ ಕೆಲವು ಅಗೋಚರ ವಿದ್ಯಮಾನಗಳು ನಡೆಯುತ್ತವೆ ಎಂಬ ವದಂತಿ ಇದೆ. ಆದರೆ ಇಮೇಲ್ ಕಳಿಸಿದವರು ಯಾರೆಂದು ತಿಳಿದಿರಲಿಲ್ಲ ಮತ್ತು ಕನ್ನಡಿ ಮನೆಯ ಬಗ್ಗೆ ಇಂಟರ್ನೆಟ್ನಲ್ಲಿ ಯಾವುದೇ ಮಾಹಿತಿ ಸಿಗಲಿಲ್ಲ. ಇದು ನಿಗೂಢವಾಗಿ ಕಂಡರೂ ಅವರ ಚಾನೆಲ್ಗೆ ಉತ್ತಮ ಕಂಟೆಂಟ್ ಸಿಗುತ್ತದೆ ಎಂದು ಮೂವರು ನಿರ್ಧರಿಸುತ್ತಾರೆ. ಕನ್ನಡಿ ಮನೆಯೊಳಗೆ ಅಮಾವಾಸ್ಯೆಯ ಕತ್ತಲ ರಾತ್ರಿ ಮೂವರು ಕ್ಯಾಮೆರಾ ಮತ್ತು ಟಾರ್ಚ್ಗಳೊಂದಿಗೆ ಆ ಮನೆ ತಲುಪುತ್ತಾರೆ. ಮನೆಯ ಬಾಗಿಲು ಹಳೆಯದಾಗಿದ್ದು ತುಕ್ಕು ಹಿಡಿದ ಒಂದು ಬೀಗ ಮಾತ್ರ ಇತ್ತು. ಅವರು ಬೀಗ ಮುರಿದು ಒಳಗೆ ಪ್ರವೇಶಿಸುತ್ತಾರೆ. ಒಳಗೆ ಮನೆಯು ಹೊರಗಿನಷ್ಟು ಹಳೆಯದಾಗಿಲ್ಲ, ಆದರೆ ಬಹಳ ನಿಶ್ಶಬ್ದ ಮತ್ತು ವಿಚಿತ್ರ ವಾತಾವರಣವಿತ್ತು. ಪ್ರತಿ ಗೋಡೆಯ ಮೇಲೂ ನೆಲದ ಮೇಲೂ ಸೀಲಿಂಗ್ನಲ್ಲೂ ಕನ್ನಡಿಗಳನ್ನು ಅಳವಡಿಸಲಾಗಿತ್ತು. ಟಾರ್ಚ್ ಬೆಳಕಿನಲ್ಲಿ ನೂರಾರು ಪ್ರತಿಬಿಂಬಗಳು ಮೂಡಿ ಅವರದೇ ದೃಶ್ಯವು ಅನೇಕ ಬಾರಿ ಮರುಕಳಿಸುತ್ತಿತ್ತು. ಪ್ರತಿಯೊಂದು ಹೆಜ್ಜೆಯೂ ಪ್ರತಿಧ್ವನಿಸುತ್ತಿತ್ತು. ಅವರು ಮನೆಯ ಮುಖ್ಯ ಹಾಲ್ ದಾಟಿ ಒಂದು ಕೋಣೆಗೆ ಹೋಗುತ್ತಾರೆ. ಆ ಕೋಣೆಯಲ್ಲಿ ಅವರು ಮಾತನಾಡುವಾಗಲೆಲ್ಲ ಕನ್ನಡಿಗಳಲ್ಲಿ ಅವರ 4ನೇ ಪ್ರತಿಬಿಂಬ ಕಾಣಿಸಿಕೊಂಡು ಮಾಯವಾಗುತ್ತಿತ್ತು. ಅದು ಅವರಂತೆಯೇ ಕಂಡರೂ ಅದರ ಕಣ್ಣುಗಳು ನಿರ್ಜೀವವಾಗಿದ್ದವು. ಪ್ರಿಯಾ ಭಯದಿಂದ ನಡುಗಿದಳು. ನೋಡಿ, ಅಲ್ಲಿ 4ನೇ ಪ್ರತಿಬಿಂಬ ಇತ್ತು. ನಾವಿರುವುದು 3 ಜನ ಮಾತ್ರ. ಆಕಾಶ್ ವಿಡಿಯೋ ರೆಕಾರ್ಡ್ ಮಾಡಲು ಪ್ರಯತ್ನಿಸಿದರೂ ಕ್ಯಾಮರಾದಲ್ಲಿ ಆ ಹೆಚ್ಚುವರಿ ಪ್ರತಿಬಿಂಬ ದಾಖಲಾಗಲಿಲ್ಲ. ನಾಗೇಶ್ ಇದನ್ನು ಯಾವುದೋ ದೃಷ್ಟಿಭ್ರಮೆ ಎಂದು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದಾಗ ಮುಖ್ಯ ಹಾಲ್ನಿಂದ ಜೋರಾದ ಗಾಜಿನ ಸದ್ದು ಕೇಳಿಸಿತು. ಅವರು ಆ ಕಡೆಗೆ ಓಡಿದಾಗ ಯಾವುದೇ ಕನ್ನಡಿ ಒಡೆದಿರಲಿಲ್ಲ. ಆದರೆ ಹಾಲ್ನ ನೆಲದ ಮೇಲಿದ್ದ ಒಂದು ದೊಡ್ಡ ಕನ್ನಡಿಯಲ್ಲಿ ರಕ್ತದ ಕೈಗುರುತು ಮೂಡಿ ಮತ್ತೆ ಕಣ್ಮರೆಯಾಯಿತು. ರಹಸ್ಯ ಬಯಲು. ಮೂವರು ಭಯದಿಂದ ಒಂದು ಸಣ್ಣ ರೂಮ್ಗೆ ಹೋದರು. ಅಲ್ಲಿ ಯಾವುದೇ ಕನ್ನಡಿಗಳಿರಲಿಲ್ಲ. ಅಲ್ಲಿ ಕೇವಲ ಒಂದು ಹಳೆಯ ಪುಸ್ತಕವಿತ್ತು. ನಾಗೇಶ್ ಅದನ್ನು ತೆರೆದಾಗ ಅದು ಆ ಮನೆಯ ಮಾಲೀಕನ ಡೈರಿ ಎಂದು ತಿಳಿಯಿತು. ಡೈರಿಯಲ್ಲಿ ಹೀಗೆ ಬರೆದಿತ್ತು: ನನ್ನ ಹೆಂಡತಿ ಕನ್ನಡಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಅವಳು ಸತ್ತ ಮೇಲೆ ಅವಳ ಆತ್ಮವು ನನ್ನ ಸುತ್ತಲೇ ಇರಬೇಕು ಎಂಬ ಕಾರಣಕ್ಕೆ ಪ್ರತಿ ಗೋಡೆಗೂ ಕನ್ನಡಿ ಹಾಕಿಸಿದೆ. ಆದರೆ ಇತ್ತೀಚೆಗೆ ಕನ್ನಡಿಗಳಲ್ಲಿ ಅವಳ ಆತ್ಮವಲ್ಲ, ಮತ್ತೇನೋ ಒಂದು ದುಷ್ಟಶಕ್ತಿ ಕಾಣಿಸುತ್ತಿದೆ. ಅದು ಕನ್ನಡಿಗಳನ್ನು ತನ್ನ ಪ್ರಪಂಚದ ಬಾಗಿಲುಗಳಾಗಿ ಬಳಸುತ್ತಿದೆ. ನಾನು ಕನ್ನಡಿಗಳನ್ನು ಮುಚ್ಚಲು ಪ್ರಯತ್ನಿಸುತ್ತೇನೆ. ನನ್ನ ಪ್ರೀತಿಯನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಡೈರಿಯ ಕೊನೆಯ ಪುಟದಲ್ಲಿ ಹೀಗಿತ್ತು: ಇಂದು ಬೆಳಿಗ್ಗೆ ನಾನು ಎಚ್ಚರಗೊಂಡಾಗ ನನ್ನ ಪ್ರತಿಬಿಂಬವು ಕನ್ನಡಿಗಳಲ್ಲಿ ನನ್ನನ್ನು ನೋಡಿ ನಗುತ್ತಿರಲಿಲ್ಲ. ಅದು ನಿರ್ಜೀವವಾಗಿ ನನ್ನನ್ನು ದಿಟ್ಟಿಸಿ ನೋಡುತ್ತಿತ್ತು. ಅದು ನನ್ನಲ್ಲ, ಬೇರೆ ಯಾರದೋ ಆತ್ಮ ನನ್ನ ದೇಹವನ್ನು ಪ್ರವೇಶಿಸಿದೆ. ನಾನು ಹೊರಗೆ ಹೋಗಲು ಪ್ರಯತ್ನಿಸುತ್ತೇನೆ, ಆದರೆ ಕನ್ನಡಿಗಳು ನನ್ನನ್ನು ಬಿಡುತ್ತಿಲ್ಲ. ಶೀಘ್ರದಲ್ಲೇ ಈ ಮನೆಯಲ್ಲಿ ನನ್ನ ಇರುವಿಕೆಯು ಕೇವಲ ಒಂದು ಪ್ರತಿಬಿಂಬವಾಗಿ ಉಳಿಯಲಿದೆ. ದಯವಿಟ್ಟು ಈ ಮನೆಗೆ ಬರಬೇಡಿ. ನಾಗೇಶ್ ಆ ಡೈರಿ ಓದಿ ಮುಗಿಸುತ್ತಿದ್ದಂತೆ ಬಾಗಿಲು ತನ್ನಿಂದ ತಾನೇ ಮುಚ್ಚಿತು. ಹೊರಗಿನಿಂದ ಬಾಗಿಲು ಮುಚ್ಚಿದಂತೆ ಶಬ್ದ ಬಂದಿತು. ಆಕಾಶ್ ಬಾಗಿಲು ತೆರೆಯಲು ಪ್ರಯತ್ನಿಸಿದರೂ ಅದು ಲಾಕ್ ಆಗಿತ್ತು. ಅದೇ ಕ್ಷಣ ಆ ರೂಮ್ನ ಸೀಲಿಂಗಿಗೆ ಅಳವಡಿಸಿದ ಒಂದು ಸಣ್ಣ ಕನ್ನಡಿಯು ಹಠಾತ್ತನೆ ಬಿರುಕು ಬಿಟ್ಟಿತು. ನಾಗೇಶ್ ಆ ಕನ್ನಡಿಯತ್ತ ನೋಡಿದಾಗ ಅದರಲ್ಲಿ ಕಂಡ ಅವನ ಪ್ರತಿಬಿಂಬವು ನಸುನಕ್ಕಿತು. ಆದರೆ ನಿಜವಾದ ನಾಗೇಶ್ಗೆ ನಗು ಬಂದಿರಲಿಲ್ಲ. ಆ ಪ್ರತಿಬಿಂಬದ ಕಣ್ಣುಗಳು ಡೈರಿಯಲ್ಲಿ ಬರದಂತೆ ನಿರ್ಜೀವವಾಗಿತ್ತು. ಅದರ ನಂತರ ಏನಾಯಿತು ಎಂದು ಯಾರಿಗೂ ತಿಳಿದಿಲ್ಲ. ಮರುದಿನ ಬೆಳಿಗ್ಗೆ ಪೊಲೀಸರು ಆ ಮನೆಗೆ ಬಂದಾಗ ಮನೆಯ ಬೀಗ ಪುನಃ ಹಾಕಲಾಗಿತ್ತು. ಒಳಗೆ ಮೂವರು ಹುಡುಕಿದರೂ ಅವರು ಸಿಗಲಿಲ್ಲ. ಕೇವಲ ಅವರ ಕ್ಯಾಮೆರಾ ಮತ್ತು ಟಾರ್ಚ್ಗಳು ನೆಲದ ಮೇಲೆ ಬಿದ್ದಿದ್ದವು. ಆದರೆ ಮುಖ್ಯ ಹಾಲ್ನ ಅತಿದೊಡ್ಡ ಕನ್ನಡಿಯ ಮೇಲೆ 3 ರಕ್ತದ ಕೈಗುರುತುಗಳ ಬದಲು ಈಗ 4 ರಕ್ತದ ಕೈಗುರುತುಗಳು ಮೂಡಿದ್ದವು. ಕಥೆಯ ತಿರುಳು. ಆ ದುಷ್ಟಶಕ್ತಿ ಕನ್ನಡಿಗಳ ಮೂಲಕ ಒಂದು ಜೀವವನ್ನು ಪ್ರತಿಬಂಧಿಸಿ ಆ ವ್ಯಕ್ತಿಯ ದೇಹವನ್ನು ಆಕ್ರಮಿಸಿಕೊಂಡು ಹೊರಟು ಹೋಗಿತ್ತು. ಈಗ ಆ ಮನೆಯಲ್ಲಿ ಸಿಲುಕಿರುವ ನಾಗೇಶ್, ಆಕಾಶ್ ಮತ್ತು ಪ್ರಿಯಾ ಅವರ ಆತ್ಮಗಳು ಕೇವಲ ಗಾಜಿನೊಳಗಿನ ಪ್ರತಿಬಿಂಬಗಳಾಗಿ ಉಳಿದಿವೆಯೇ? ಅಥವಾ ಅವರು ಮನೆಗೆ ಬಂದ 4ನೇ ಪ್ರತಿಬಿಂಬದಂತೆ ಅವರ ದೇಹದಲ್ಲಿ ಆ ಶಕ್ತಿ ಹೊರಗೆ ಹೋಗಿದೆಯೇ?